ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವರು ನಿನ್ನೆ ಅಫಿಷಿಯಲಿ ಗೌತಮಿ ಅವ್ರನ್ನಂತೂ ಆಚೆ ಕರೆಸ್ಬಿಟ್ರು. ಈಗ ಧನ್ರಾಜ್ ಅವರು ಕೂಡ ಅಫಿಷಿಯಲಿ ಆಚೆ ಬರ್ತಾರೆ ಈ ಒಂದು ಭಾನುವಾರದ ಎಪಿಸೋಡಲ್ಲಿ ಅಂತ ಹೇಳಲಾಗ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ಗೌತಮಿ ಅವರ ಒಂದು ಎಲಿಮಿನೇಷನ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಮ್ಯಾಟರ್ಗೆ ಬರೋದಾದರೆ, ಗೌತಮಿ ಅವರಿಗೆ ಮತ್ತು ಮಂಜಣ್ಣ ಅವರಿಗೆ ಇಬ್ರಿಗೂ ಕೂಡ ಒಂದು ಅಡ್ವೈಸ್ ಕೊಡೋಕ್ಕೆ ಬಿಗ್ ಬಾಸ್ ಅವರು ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಅಡ್ವೈಸ್ನ ಕರೆಕ್ಟಾಗಿ ಕ್ಯಾಚ್ ಮಾಡಿಕೊಂಡು ಮೂವ್ ಆಗಿದ್ದು ಗೌತಮಿ ಅವರು. ಅವರ ಆಟ ಎಲ್ಲೋ ಕಡಿಮೆ ಆಯಿತು ಅಂತ ಖಂಡಿತ ಅನ್ನಿಸ್ಲಿಲ್ಲ. ಅವರ ಇನ್ವಾಲ್ವ್ಮೆಂಟು ತ್ರಿವಿಕ್ರಮ್ ಅವ್ರ ಜೊತೆ ಆಗಲಿ, ಭವ್ಯ ಅವ್ರ ಜೊತೆ ಆಗಲಿ, ಹನುಮಂತ್ ಅವ್ರ ಜೊತೆ ಆಗಲಿ, ಧನ್ರಾಜ್ ಅವ್ರ ಜೊತೆ ಆಗಲಿ, ಪ್ರತಿಯೊಬ್ಬರ ಜೊತೆನೂ ಕೂಡ ಅದು ಬಿಲ್ಡ್ ಆಗ್ತಾನೆ ಹೋಯ್ತು. ಇನ್ಫ್ಯಾಕ್ಟ್ ಮೋಕ್ಷಿತಾ ಅವ್ರ ಜೊತೆ ಚೆನ್ನಾಗಿ ಮಾತಾಡೋಣ ಅಂತ ಹೋದ್ರು ಕೂಡ ಅಲ್ಲಲ್ಲಿ ಕಟ್ ಮಾಡ್ತಾನೆ ಹೋದ್ರು ಮೋಕ್ಷಿತಾ ಅವರು. ಮೋಕ್ಷಿತ್ ಅವರು ಮಾತ್ರ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಬಾರ್ದು ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ಗೌತಮಿ ಫೋಟೋ ಹಾಕ್ಬೋದು. ಅಂದರೆ ಅದು ಕೂಡ ಒಂದು ಇಮ್ಯುನಿಟಿ ಅಲ್ವಾ. ಅವ್ರು ಏನಾದರೂ ಕ್ಯಾಪ್ಟನ್ ಆಗೋಕ್ಕೆ ಚಾನ್ಸ್ ಸಿಕ್ಕರೆ ಗೌತಮಿ ಅವ್ರಿಗೂ ಕೂಡ ಇಮ್ಯುನಿಟಿ ಸಿಗುತ್ತೆ ಅಲ್ವಾ. ಸೊ ಗೌತಮಿ ಅವರು ಹೋಗಿ ಸಾರಿ ಕೇಳಿ ಮಾತಾಡಿದ್ರು ಕೂಡ ಹೋಗಿ ಮೋಕ್ಷಿತ್ ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ಬಹುದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಬಾರ್ದು ಅಂತ. ಬಟ್ ಅದೇ ರೀಸನ್ನ ಗೌತಮಿಯವರು ತೆಗೆದು ಮೋಕ್ಷಿತಾಗೆ ನಾಮಿನೇಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಇಮ್ಯುನಿಟಿ ಬರ್ತಾ ಇತ್ತು, ಆ ಪಾಯಿಂಟ್ನ ನಾಮಿನೇಷನಲ್ಲಿ ಮಾಡೋ ಅವಶ್ಯಕತೆ ಆದರೂ ಏನೇನಿತ್ತು ಅಂತ ಕೂಡ ಪಾಯಿಂಟ್ಸ್ ತೆಗಿತಾರೆ. ಗೌತಮಿ ಅವ್ರ ಕಡೆಯಿಂದ ಎಷ್ಟೇ ಎಫರ್ಟ್ ಹೋದ್ರು, ಆ ಎಫರ್ಟ್ ಹಾಕಿದ್ರು ಕೂಡ ಅಲ್ಲಿ ಮೋಕ್ಷಿತ ಅವರಿಂದ ಯಾವುದೇ ಒಂದು ಪ್ರತಿಫಲ ಸಿಗಲ್ಲ. ಮತ್ತು ಈ ಕಡೆ ಗೆಳೆಯ ಅಂದ್ಕೊಂಡಿದ್ದ ಮಂಜಣ್ಣನಿಗೆ ಆ್ಯಸ್ ಎ ಫ್ರೆಂಡ್ ಎಷ್ಟು ಸಜೆಷನ್ ಕೊಡಬೇಕೋ ಅಷ್ಟು ಸಜೆಷನ್ ಕೊಟ್ಟರು. ಬಾಯಿ ಬಿಟ್ಟು ಕೂಡ ಹೇಳಿದ್ರು, ಪ್ಲೀಸ್ ನನ್ನಿಂದ ದೂರ ಇರಿ, ನನ್ನ ಹತ್ರ ಬರಬೇಡ್ರಿ, ನಿಮಗೆ ಹಾಳಾಗ್ತಿದೆ ಅಂದರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ತೊಗೊಳಕ್ಕೆ ನಾನು ಇಷ್ಟಪಡಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಗೇಮು ಕೂಡ ನಿಮ್ಮಿಂದ ಎಫೆಕ್ಟ್ ಆಗ್ತಾ ಇದೆ, ನಾನು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದಾರೆ, ಅದೆಲ್ಲ ನನಗೆ ಬೇಡ ಅಂತ ಸಿಕ್ಕಾಪಟ್ಟೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಮಂಜಣ್ಣ ದೂರ ಆಗಲಿಲ್ಲ. ಮಂಜಣ್ಣ ಅಂಟ್ಕೊಂಡಿದ್ದಕ್ಕೆ ಇವತ್ತು ಗೌತಮಿ ಅವ್ರು ಆಚೆ ಬಂದರು. ಇದು ಯಾವ ಒಂದು ರೂಲು ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಮಂಜಣ್ಣ ಮಾಡಿದ ತಪ್ಪಿಗೆ ಇವತ್ತು ಶಿಕ್ಷೆ ಮಾತ್ರ ಗೌತಮಿ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ಯಾಕೆ ಅಂತ ನನಗಂತೂ ಗೊತ್ತಾಗಲಿಲ್ಲ. ವೋಟಿಂಗ್ ರಿಸಲ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಮಂಜಣ್ಣ ಅವರು ಆಚೆನೇ ಇರಬೇಕಾಗಿತ್ತು. ಈಗ ತಪ್ಪು ಗೌತಮಿ ಕಡೆನೂ ನಡೆದಿತ್ತು, ಮಂಜಣ್ಣ ಕಡೆನೂ ನಡೆದಿತ್ತು ಅಲ್ವಾ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ತಪ್ಪು ಅಂತ ಕನ್ಸಿಡರ್ ಮಾಡಿ ನಾವು ಮಾತಾಡಬೇಕು ಅಂದರೆ ಅಲ್ಲಿ ಜಾಸ್ತಿ ತಪ್ಪು ನಮ್ಮ ಮಂಜಣ್ಣನಿಂದನೇ ಆಗಿರುತ್ತೆ. ಸೊ ಮಂಜಣ್ಣಿನಿಂದ ತಪ್ಪಾಗಿದ್ರೆ ಗೌತಮಿಗೆ ಶಿಕ್ಷೆ ಕೊಟ್ಟರು ಓಕೆ, ಅಟ್ಲೀಸ್ಟ್ ಮಂಜಣ್ಣಂಗೂ ಸೇರಿಸಿ ಶಿಕ್ಷೆ ಕೊಡಬೇಕಾಗಿತ್ತು ಅಲ್ವಾ. ವೋಟಿಂಗ್ ರಿಸಲ್ಟ್ಸ್ ಕಂಪೇರ್ ಮಾಡಿದ್ರು ಕೂಡ ಧನ್ರಾಜ್ ಅವ್ರಿಗಿಂತ ಮಂಜಣ್ಣ ಅವ್ರಿಗೆ ವೋಟಿಂಗ್ ರಿಸಲ್ಟ್ಸ್ ಕಡಿಮೆನೇ ಇದೆ. ಮತ್ತು ಪರ್ಫಾರ್ಮೆನ್ಸು ಅದು ಇದು ಅಂತ ಕಂಪೇರ್ ಮಾಡಿದ್ರು ಕೂಡ ಧನ್ರಾಜ್ ಅವರು ಡೇ ಒನ್ನಿಂದ ಇಲ್ಲಿವರೆಗೂ ಹೆಂಗೆ ಆಡ್ಕೊಂಡು ಬಂದಿದ್ರು, ಅವ್ರ ಆಟನೇ ಬೇರೆ ಥರ ಇತ್ತು. ಸೊ ಹಿಂಗೆ ಗೆಳೆಯ ಗೆಳತಿ ಇಬ್ಬರನ್ನೂ ಕೂಡ ಎಲಿಮಿನೇಟ್ ಮಾಡಿಬಿಟ್ಟಿದ್ರೆ ಅದು ಫೇರ್ ಎಲಿಮಿನೇಷನ್ ಅನ್ಸೋದು. ಬಟ್ ಈಗ ಎಲ್ಲ ಜನಗಳಿಗೂ ಟಾರ್ಗೆಟ್ ಮಾಡಿ ಗೌತಮಿನ ಆಚೆ ಕರೆದ್ರ, ಮಂಜಣ್ಣನ ಟಾಪ್ 5ಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಪಡ್ತಾರಾ ಅನ್ನೋದೇ ಒಂದು ಕ್ವಶನ್ ಮಾರ್ಕು. ಈ ಕಡೆ ರಜತ್ ಅವರಾಗಲಿ, ಹನುಮಂತು ಅವರಾಗಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದರೂ ಕೂಡ ಅವರ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಹನುಮಂತಪ್ಪ ಅವ್ರಿಗಂತೂ ಫುಲ್ ಪಾಸಿಟಿವಿಟಿನೇ. ಅವರು ಗೇಮ್ಗೋಸ್ಕರ ಹಂಗಿದಾರಾ, ಇಲ್ಲಾಂದ್ರೆ ಅವ್ರು ಆಚೆನೂ ಹಂಗಿರ್ತಾರಾ ಗೊತ್ತಿಲ್ಲ. ಬಟ್ ಆ್ಯಸ್ ಎ ಗೇಮರ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಹನುಮಂತ್ ಅವರಂತೂ ಎಲಿಮಿನೇಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ರಜತ್ನ ರೀಪ್ಲೇಸ್ ಮಾಡ್ತಾರಾ ಮಂಜಣ್ಣನ ಟಾಪ್ 5 ತರಕ್ಕೆ ಅನ್ನೋದು ಒಂದು ಕ್ವಶನ್ ಮಾರ್ಕು. ಇಲ್ಲಾಂದರೆ ಭವ್ಯನಾದರೂ ಕೂಡ ರೀಪ್ಲೇಸ್ ಮಾಡಬಹುದು. ಯಾಕಂದರೆ ಬಿಗ್ ಬಾಸ್ ಅವರು ಮಂಜಣ್ಣನ ಟಾಪ್ 5ಗೆ ಕರೆಸೋಕ್ಕೆ ಫಿಕ್ಸ್ ಆಗಿದ್ದಾರೆ ಅನ್ನೋದು ಮಾತ್ರ ನಮ್ಮ ಗೌತಮಿಯವರ ಎಲಿಮಿನೇಷನಿಂದನೇ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಮಂಜಣ್ಣ ಕಂಟೆಂಟ್ ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಜನ ಕೇಳ್ಬೋದು, ಅವ್ರೇನು ಮಾಡ್ತಾ ಇಲ್ಲ ಅಂತ ಮಾತಾಡ್ಕೊಳ್ಳೋದೇ ಕಂಟೆಂಟ್ ಅಲ್ವಾ ಅಂತ ಕೇಳ್ಬೋದು. ಬಟ್ ಅಲ್ಲಿ ನಾವೇ ಕಾಣಿಸ್ಕೊಳ್ಬೇಕು ಅಂತ ಕೂತು ಎಫರ್ಟ್ ಹಾಕಿ ಆ ಒಂದು ಎಂಟರ್ಟೈನ್ಮೆಂಟ್ ಆಗಲಿ, ಒಂದು ಜಗಳ ಆಗಲಿ, ಮತ್ತೊಂದೋ ಮಗದೊಂದೋ ತುಂಬ ಕೊಟ್ಟಿರೋರ ಗತಿ ಏನಾಗಬೇಕು. ಏನೂ ಮಾಡದೆ ಕುತ್ಕೊಂಡಿರೋರೇನೆ ಟಾಪ್ 5 ಬಂದರೆ ಅದು ನನ್ನ ಕ್ವಶನು. ಮತ್ತು ನನಗೆ ಅಫಿಷಿಯಲಿ ಗೌತಮಿ ಅವರು ಎಲಿಮಿನೇಟ್ ಅಂದಾಗ ನಾನು ಮಂಜಣ್ಣನೂ ಕೂಡ ಎಲಿಮಿನೇಟ್ ಮಾಡಿರಬಹುದೇನೋ ಅಂದ್ಕೊಂಡಿದ್ದೆ. ಬಟ್ ಗೌತಮಿ ಅವರು ಮಾತ್ರನೇ ಎಲಿಮಿನೇಟ್ ಆಗಿದ್ದಾರೆ, ಮಂಜಣ್ಣ ಮಾತ್ರ ಸೇವ್ ಆಗಿದ್ದಾರೆ. ಯಾಕೆ ತಪ್ಪು ಮಾಡಿದ್ದು ಮಂಜಣ್ಣ ಅಲ್ವಾ. ಗೌತಮಿಯವರು ಒಂದು ವಾರ ಅಷ್ಟೇ ಡಲ್ ಆಗಿದ್ದವರು. ಯಾವಾಗ ಸುದೀಪ್ ಸರಿಂದ ಒಂದು ಸಜೆಷನ್ ಬಂತೋ, ಅವ್ರು ಕ್ಯಾಪ್ಟನ್ ಆದಾಗ ಎಷ್ಟು ಚೇಂಜಸ್ ಮಾಡಿಕೊಂಡ್ರು ಅವರಿಗೇನೆ. ಮತ್ತು ನೆಕ್ಸ್ಟ್ ವೀಕಿಂದನೂ ಕೂಡ ನಿಮ್ಮ ಒಂದು ಫ್ಯಾಮಿಲಿಗೆ ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ ಅಂದರೆ ನೀವು ನನ್ನ ಹತ್ರ ಬರಬೇಡಿ, ಸ್ವಲ್ಪ ನಿಮ್ಮ ಗೇಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಅಂದ್ಬಿಟ್ಟು ಗೌತಮಿ ಅವ್ರ ಮಟ್ಟಿಗೆ ಅವ್ರು ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಮಂಜಣ್ಣನೇ ಅಲ್ವಾ ಅವ್ರ ಹಿಂದೆ ಹೋಗಿದ್ದು, ಗೆಳತಿ ಅಂತ ಮಂಜಣ್ಣ ಒಂದು ಅಟ್ಯಾಚ್ ಆಗಿದ್ದು, ಮಂಜಣ್ಣಗೆ ಒಂದು ಸಪೋರ್ಟ್ ಬೇಕು ಅಂತ ಅನಿಸಿದ್ದು. ಈಗ ಮಂಜಣ್ಣನ ಎಲಿಮಿನೇಟ್ ಮಾಡಿದೆ, ಗೌತಮಿನ ಎಲಿಮಿನೇಟ್ ಮಾಡಿದ್ದು ನಿಮ್ಮ ಪ್ರಕಾರ ಎಷ್ಟು ಸರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಧನು ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದರೆ ಸಿಕ್ಕಾಪಟ್ಟೆ ಪಾಪ ಅನಿಸುತ್ತೆ ಗುರು. ಅದು ನಿಜವಾಗ್ಲೂ ಗ್ರೇ ಏರಿಯಾನೇ ಅಲ್ಲಿ ಧನುಗೆ ಕಾಣಿಸಿರೋದು. ಅದು ಬಿಗ್ ಬಾಸ್ ಅವ್ರು ಮಾಡಿರೋ ಮಿಸ್ಟೇಕು. ಧನು ಅವರು ಯೂಸ್ ಮಾಡಿಕೊಂಡ್ರು,
ಒಂದು ಆಟನ ಗೆದ್ರು. ಅಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಬಚಾವಾದ್ರು. ಅದು ಬಿಗ್ ಬಾಸ್ ಅವ್ರ ತಪ್ಪೇ ಹೊರತು ಧನು ಅವ್ರ ತಪ್ಪು ಹೆಂಗಾಗುತ್ತೆ? ನಾನು ಅಲ್ಲಿ ಫಸ್ಟ್ ಆಫ್ ಆಲ್ ಅದು ನೋಡ್ಕೊಂಡು ಇಡೋದು ಒಂದು ತಪ್ಪು ಅಂತ ಇವ್ರು ಧನು ಹೆಂಗ್ ಗೆಸ್ ಮಾಡ್ತಾರೆ ಆ ಮೂಮೆಂಟ್ ಅಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ. ತಪ್ಪು ಅಂತೂ ಆಗಿದೆ. ಬಟ್ ಅದನ್ನ ರೀಗೇಮ್ ವಿಕ್ಕಿಗೆ ಹೆಂಗ್ ಆಡ್ಸಿದ್ರು ಅಲ್ಲೇ ಒಂದು ರೀಗೇಮ್ ನ ಆಡ್ಸ್ಬಿಟ್ಟಿದ್ರೆ ಮುಗ್ದೋಗ್ಬಿಟ್ಟಿರೋದು ಅಲ್ವಾ. ನಾವು ಫಸ್ಟ್ ಅನ್ಕೊಂಡ್ವಿ ಭವ್ಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ, ಭವ್ಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ, ಫುಲ್ ಲಾಸ್ಟ್ ವರ್ಗೂ ತರ್ತಾ ಇದಾರೆ ಅಂತ. ಬಟ್ ಅಲ್ಲಿ ಟಾರ್ಗೆಟ್ ಆಗಿತ್ತು ಧನ್ರಾಜ್ ಅವರು ಅಂತ. ನಮ್ಗೆ ಧನ್ರಾಜ್ ಅವ್ರು ಎಲಿಮಿನೇಟ್ ಆಗೋವರ್ಗುನು ಗೊತ್ತಾಗ್ಲಿಲ್ಲ. ನಾನು ಅನ್ಕೊಂಡೆ ಎಲ್ಲೋ ಒಂದ್ ಕಡೆ ಸೇವ್ ಆಗಬಹುದೇನೋ. ಯಾಕಂದ್ರೆ ವೋಟಿಂಗ್ ರಿಸಲ್ಟ್ಸ್ ಅಂತ ಕಂಪೇರ್ ಮಾಡಿದ್ರು ಕೂಡ ನಾವು ಜಾಸ್ತಿ ಕಡಿಮೆ ಅಂದ್ರೆ ಕಡಿಮೆ ವೋಟಿಂಗ್ ಬೀಳ್ತಾ ಇರೋದು ಮಂಜಣ್ಣಗೆ ಮತ್ತೆ ಗೌತಮಿಗೆ. ಮತ್ತೆ ಪರ್ಫಾರ್ಮೆನ್ಸ್ ಅಂತ ಬಂದ್ರು ಕೂಡ ಮಂಜಣ್ಣನೇ ಅಡ್ಮಿಟ್ ಆಗೋಗ್ಬಿಟ್ಟಿದ್ದಾರೆ. ಇಷ್ಟು ವಾರ ನಾವ್ ಏನ್ ಮಾಡಿದೀವೋ ಅದೇ ಕನ್ಸಿಡರ್ ಮಾಡೋದು. ಇವಾಗ ನಾವ್ ಏನ್ ಮಾಡಿದ್ರು ಕೂಡ ಅದು ಎಲ್ಲೂ ಕನ್ಸಿಡರ್ ಆಗಲ್ಲ. ಸೊ ನಾವ್ ಇವಾಗ ಜಸ್ಟ್ ಎಂಜಾಯ್ ಮಾಡ್ಬೇಕು ಅಷ್ಟೇ ಮೂಮೆಂಟ್ನ ಅಂತ. ನಾನಾಗ್ಲಿ ಗೌತು ಆಗ್ಲಿ ಎಲಿಮಿನೇಟ್ ಆಗ್ತೀವಿ ಅಂತ ಗಟ್ಟಿಯಾಗಿ ಮೈಂಡಲ್ಲಿ ಅದುಮ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಮಂಜಣ್ಣ ಅವರು. ಸೊ ಅವರಿಗೆ ಕಾನ್ಫಿಡೆನ್ಸ್ ಲೋ ಇದ್ದಾಗ ಇಲ್ಲಿ ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದು ನನಗಂತೂ ಶಾಕಿಂಗ್ ಅನ್ನಿಸ್ತು. ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಆಗ್ಬೋದು ಅಂತಾರಲ್ಲ, ಇದು ಇನ್ನೊಂದು ಎಕ್ಸಾಂಪಲ್. ಬಟ್ ಜಾಸ್ತಿ ಡಿಸರ್ವಿಂಗ್ ಕಂಟೆಸ್ಟೆಂಟು ಅದು ಪೀಕ್ ಟೈಮಲ್ಲಿ ಆಚೆ ಹೋದ್ರು ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರೋದು. ಯಾಕಂದ್ರೆ ಅನುಷ್ ಅವರು ಡಿಸರ್ವಿಂಗ್ ಇದ್ರು, ಧರ್ಮ ಅವರು ಆಕ್ಚುಲಿ ಒಳ್ಳೆತನದಿಂದ ಇದ್ರು. ಬಟ್ ಸ್ವಲ್ಪ ಮಸಾಲ ಬಿಗ್ ಬಾಸ್ಗೆ ಬೇಕಾಗಿರುತ್ತೆ. ಸೊ ಧರ್ಮ ಅವ್ರನ್ನ ಎಲಿಮಿನೇಟ್ ಮಾಡಿದ್ದು ಓಕೆ ಅನ್ನಿಸ್ತು. ಶಿಶಿರ್ ಹೆಂಗಾಡ್ತಿದ್ರು ಅವ್ರನ್ನ ಬಲಿ ಮಾಡಿದ್ರು ಆಲ್ಮೋಸ್ಟ್ 70 ಡೇಸ್ ಆದ್ಮೇಲೆ, ಅದು ಇನ್ನೂ ಬೇಜಾರಾಯ್ತು. ಈಗ ಟಾಪ್ ಪೀಕ್ ಮೂಮೆಂಟ್ ಅಲ್ಲಿ ಧನ್ರಾಜ್ ಅವ್ರಿಗೆ ಮಸ್ಸಿ ಬೆಳೆದ್ಬಿಟ್ಟು ಕರ್ಕೊಂಡ್ ಬರ್ತಾರಲ್ಲ, ಅದು ಇನ್ನೂ ಬೇಜಾರು. ಯಾಕಂದ್ರೆ ಜಸ್ಟ್ ಒಂದು ವೋಟಿಂಗ್ ರಿಸಲ್ಟ್ಸ್ ಅಂತ ಆಚೆ ಕರ್ಕೊಂಡು ಬಂದಿದ್ರೆ ಬೇಜಾರಾಗ್ತಾ ಇರ್ಲಿಲ್ಲ. ಬಟ್ ಆದ್ರೆ ಅವ್ರ ಹತ್ರ ಫೌಲ್ ಮಾಡಿದ್ದಾರೆ, ಮಿರರ್ ಅಲ್ಲಿ ಹಿಂಗೆಲ್ಲ ನೋಡಿ ಮೋಸ ಮಾಡಿ ಆಡಿದ್ದಾರೆ ಅಂತೆಲ್ಲಾನು ಒಂದು ಪಿಕ್ಚರ್ ತೋರಿಸ್ಬಿಟ್ಟು ಅದಾದ ನಂತರ ಎಲಿಮಿನೇಟ್ ಮಾಡಿದ್ರಲ್ವಾ, ಅದೇ ಚಂದ ಅನ್ನಿಸ್ಲಿಲ್ಲ. ಅಲ್ಲಿ ವಿಕ್ಕಿಗೆ ಹೆಂಗೆ ಗೇಮ್ನ ಸ್ಟಾಪ್ ಮಾಡಿದ್ರು ಅದೇ ತರನೇ ಧನ್ರಾಜ್ಗೂ ಕೂಡ ಅಲ್ಲಿ ಸ್ಟಾಪ್ ಮಾಡಿ ಗೇಮ್ನ ಇನ್ನೊಂದ್ಸಲ ಆಡ್ಸಿದ್ರೆ ತುಂಬಾ ಚೆನ್ನಾಗಿರೋದು ಅಂತಾನೆ ನನಗನ್ಸಿದ್ದು. ಓವರ್ ಆಲ್ ನನಗೆ ಎಲಿಮಿನೇಟ್ ಗೌತಮಿ ಅವರಾಗಿದ್ದು ಓಕೆ. ಯಾಕಂದ್ರೆ ಇನ್ನೂ ಅಲ್ಲಿರೋರು ಜಾಸ್ತಿ ಡಿಸರ್ವಿಂಗ್ ಇದ್ದಾರೆ. ಯಾಕಂದ್ರೆ ಧನ್ರಾಜ್ ಅವರಾಗಿರ್ಬೋದು, ಮತ್ತೆ ರಜತ್ ಅವರಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯ ಅವರಾಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ಹನುಮಂತಪ್ಪ ಆಗಿರ್ಬೋದು, ಇವರೆಲ್ಲ ಸಿಕ್ಕಾಪಟ್ಟೆ ಡಿಸರ್ವಿಂಗ್ ಆಯ್ತಾ. ಫಸ್ಟ್ ಡೇ ಒನ್ ಇಂದ ಇಲ್ಲಿವರೆಗೂ ಅವ್ರ ಎಫರ್ಟ್ ಆಗ್ತಾನೆ ಬರ್ತಾ ಇದ್ದಾರೆ. ತ್ರಿವಿಕ್ರಮ್ ಅವ್ರಿಗಿರೋ ಕೋಪಕ್ಕೆ ಆಚೆಗಡೆ ಹೊಡೆದೇ ಹಾಕ್ಬಿಡ್ತಾರೆ. ಬಟ್ ಗೇಮ್ಗೆ ಅಂತ ಇಷ್ಟು ದಿನ ಅವ್ರ ಕೋಪನ ಹಿಡಿದಿಟ್ಕೊಳ್ಳೋದಂದ್ರೆ ನಿಜವಾಗ್ಲೂ ಅದು ಈಸಿ ಟಾಸ್ಕ್ ಅಂತೂ ಅಲ್ವೇ ಅಲ್ಲ. ಅವ್ರ ಬೆಸ್ಟ್ ಅಂತೂ ಕೊಟ್ಟಿದ್ದಾರೆ. ಸೊ ಅಲ್ಲಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಇರೋದ್ರಿಂದ ಗೌತಮಿ ಅವರು ಆಚೆ ಬಂದಿದ್ದು ನನಗೇನು ಸರ್ಪ್ರೈಸಿಂಗ್ ಅನ್ನಿಸ್ಲಿಲ್ಲ. ಬಟ್ ಅಲ್ಲಿ ಮಂಜು ಅವರು ಅಲ್ಲೇ ಇದ್ದಾರಲ್ಲ, ಅದು ನನಗೆ ಜಾಸ್ತಿ ಸರ್ಪ್ರೈಸಿಂಗ್ ಅನಿಸಿದ್ದು. ಧನ್ರಾಜ್ ಅವರು ಆಚೆ ಬರಬಾರ್ದಾಗಿತ್ತು. ತುಂಬಾನೇ ಎಫರ್ಟ್ ಹಾಕಿದ್ರು, ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ರು. ಆ ಪ್ಲೇಸಲ್ಲಿ ಮಂಜಣ್ಣ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಯಾಕಂದ್ರೆ ಬರೀ ಗೆಳತಿ ಗೆಳತಿ ಅಂತ ಆಟ ಆಡಿದ್ದಾರೆ ಹೊರತು ನನಗೋಸ್ಕರ ನಾನು ಆಡಬೇಕು ಅಂತ ಎಲ್ಲೂ ಮಂಜಣ್ಣ ಅನಿಸಿಲ್ಲ. ಆಸ್ ಅ ಫ್ರೆಂಡ್ ಆಗಿ ಮಂಜಣ್ಣ ಥರದವ್ರು ಇರಬೇಕು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಷ್ಟಪಡ್ತಿರೋರಿಗೆ ಡೆಫಿನೆಟ್ಲಿ ನ್ಯಾಯ ಸಿಗಬೇಕು ಅಂತಲೇ ಅನಿಸಿದ್ದು. ಮಂಜಣ್ಣ ಮತ್ತೆ ಧನ್ರಾಜ್ ಅವರ ಇದನ್ನ ನೋಡಿದಾಗ ನನಗೆ ಧನ್ರಾಜ್ ಎಲಿಮಿನೇಷನ್ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.